ರಮೇಶ್ ವಿನೋದರು ಲಾನ್ ನಲ್ಲಿ ಕೂತ್ಕೊಂಡು ಹಾಯಾಗಿ ಮಾತಾಡ್ಕೊತಾ ಇರ್ತಾರೆ. ನಿಜ ಹೇಳ ಅಣ್ಣಯ್ಯ, ಅತ್ತಿಗೆ ಯಾವ ಮುಹೂರ್ತದಲ್ಲಿ ಚಿಕನ್ ಬಿರಿಯಾನಿ ಮಾರಲಿಕ್ಕೆ ಶುರು ಮಾಡಿದ್ಲು ಆಗಿನಿಂದ ನಮ್ಮ ಜೀವನ ಬದಲಾಗಿ ಹೋಯ್ತು. ಒಬ್ಬ ನಿನ್ನ ಅತ್ತಿಗೆಯಿಂದಲೇ ಅಲ್ಲ ಕಣೋ, ನಾದಿನಿ ಭಾವನ ಕೂಡ ಎಷ್ಟೋ ಕಷ್ಟಪಡ್ತಾ ಇದ್ದಾಳೆ. ವಾರಗಿತ್ತಿಯರ ಚಿಕನ್ ಬಿರಿಯಾನಿ ಬಿಸ್ನೆಸ್ ಇಂದಲೇ ನಾವು ಈ ದಿನ ಹೀಗೆ ಪ್ರಶಾಂತವಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಭಾವನ ಅತ್ತಿಗೆಗೆ ಸಹಾಯ ಮಾಡ್ತಾಳೆ ಅಷ್ಟೇ. ಅವಳ ಚಿಕನ್ ಬಿರಿಯಾನಿ ವ್ಯಾಪಾರ ಸಕ್ಸಸ್ ಆಗೋದಕ್ಕೆ ಕಾರಣ ಮಾತ್ರ ಅತ್ತಿಗೆ ಕೈಯ ಮಹಾತ್ಮನೆ. ಇದು ಯಾರು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ನಾನು ಹೇಳುವ ಹಸಿ ನಿಜ. ತಮ್ಮ, ಸುತ್ತಮುತ್ತಲು ನೋಡ್ಕೊಂಡು ಮಾತಾಡು. ಎಲ್ಲಾದ್ರೂ ಭಾವನೆ ಇರ್ಬೋದು, ನಿನ್ನ ಮಾತುಗಳು ಕೇಳ್ಬೋದು ರೂಮಿನೊಳಗೆ ಹೋದ ಮೇಲೆ ಎಂದು ರಮೇಶ್ ಹೇಳುತ್ತಲೇ ವಿನೋದ್ ಸ್ವಲ್ಪ ಗಾಬರಿಯಿಂದ ಭಾವನ ಬಂದ್ಲಣ್ಣಯ್ಯ ಎಂದು ಸುತ್ತಮುತ್ತಲು ನೋಡುತ್ತಾನೆ. ಮನೆಯ ಬಾಗಿಲ ಹತ್ರ ನಿಂತ್ಕೊಂಡು ಕೋಪದಿಂದ ತನ್ನ ಕಡೆಯೇ ನೋಡುತ್ತಾ ಇರುವ ಹೆಂಡತಿ ಭಾವನ ಕಾಣಿಸುತ್ತಾಳೆ. ಅದೆಲ್ಲ ಭಾವನಾ ಎಂದು ಬಾಗಿಲ ಹತ್ರಕ್ಕೆ ಬರ್ತಾನೆ ವಿನೋದ್. ಭಾವನ ಕೋಪದಿಂದ ಹೊರಟು ಹೋಗುತ್ತಾಳೆ. ವಿನೋದ್ ಅದೊಂಥರ ಮುಖವಿಟ್ಟು ರಮೇಶ್ನನ್ನು ನೋಡುತ್ತಾನೆ. ರಮೇಶ್ ನಕ್ಕು ನೋಡ್ಕೋಬೇಕಲ್ಲ ತಮ್ಮ ಎಂದು ಅನ್ನುತ್ತಾನೆ. ವಿನೋದ್ ಬಂದು ಕುತ್ಕೋತಾನೆ. ಭಾವನ ಹತ್ರ ಹೋಗದೆ ಮತ್ತೆ ಬಂದು ಯಾಕೆ ಇಲ್ಲಿ ಕೂತೆ? ಹೋಗುತ್ತಮ್ಮ, ಹೋಗಿ ಭಾವನನ್ನ ಕೂಲ್ ಮಾಡು, ಹೋಗು. ಅಣ್ಣಯ್ಯ, ಭಾವನ ಈಗ ಕೋಪದಿಂದ ಹೊರಟೋದ್ರು ಆಮೇಲೆ ಆಲೋಚಿಸಿ ನಾವು ಮಾತಾಡ್ಕೊಳ್ತಾ ಇರೋದು ನಿಜನೇ ಅಂತ ಅರ್ಥ ಮಾಡ್ಕೋತಾಳೆ. ಮತ್ತೆ ನಗುತ್ತಾ ನಮ್ ಜೊತೆ ಸೇರಿ ಹೋಗ್ತಾಳೆ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ತಂದೆ ಪ್ರಸಾದ್ ಬಾಗಿಲ ಹತ್ರ ನಿಂತ್ಕೊಂಡು ನಗುತ್ತಾ ಇರುವ ಮಕ್ಕಳನ್ನು ನೋಡಿ ಸಂತೋಷ ಪಡ್ತಾ ಇರ್ತಾನೆ. ಆಗಲೇ ಅವನ ಹತ್ತಿರಕ್ಕೆ ಹಾಲ್ನಿಂದ ಶಾರದಾ ಬರುತ್ತಾಳೆ. ಎಲ್ಲಿ ನಿಂತ್ಕೊಂಡು ಏನ್ ನೋಡ್ತಾ ಇದ್ದೀರಾ? ನೀನು ನೋಡು ಶಾರದಾ, ನಿಂಗೂ ಗೊತ್ತಾಗುತ್ತೆ. ನೋಡ್ತೀನಿ. ಯಾಕೆ ನೋಡಲ್ಲ ಎಂದು ಲಾನ್ ಕಡೆ ನೋಡುತ್ತಾಳೆ. ಮಕ್ಕಳು ನಗುತ್ತಾ ಮಾತನಾಡಿಕೊಳ್ಳುವುದು ಶಾರದಂಗಿ ಕೂಡ ಹಿಡಿಸುತ್ತದೆ. ಹಬ್ಬ, ನಮ್ಮ ಮಕ್ಕಳು ಹೀಗೆ ಕೂತ್ಕೊಂಡು ಮಾತಾಡೋದು ನನಗೆ ನಿಜವಾಗಿ ಕನಸಾಗಿ ಕಾಣಿಸುತ್ತಾರೆ. ಕನಸಲ್ಲ ಶಾರದಾ, ನಿಜ. ಇದೆಲ್ಲ ನಮ್ಮ ದೊಡ್ಡ ಸಸ್ಯ ಅನಾಮಿಕ ನಮಗಾಗಿ ತೆಗೆದುಕೊಂಡು ಬಂದ ಅದೃಷ್ಟ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಅವಳು ಶುರು ಮಾಡಿದ ಚಿಕನ್ ಬಿರಿಯಾನಿ ವ್ಯಾಪಾರದಿಂದಲೇ ನಾವು ಈ ದಿನ ಈ ಸ್ಥಾಯಿಲಿ ಇದ್ದೀವಿ. ಯಾವ ತಲೆನೋವು ಇಲ್ಲದೆ ನಾವು ನಮ್ಮ ಮನೆಯಲ್ಲಿ ನಾವಿದ್ದೀವಿ ಎಂದು ಶಾರದಾ ಹೇಳಿದ ಮಾತುಗಳು ಕಿಚನ್ ನಲ್ಲಿ ದುಃಖದಿಂದ ನಿಂತ ಭಾವನ ಕೇಳಿಸಿಕೊಳ್ತಾಳೆ. ಈ ಮನೆಯಲ್ಲಿರೋರ್ಗೆ ನನ್ನ ವಾರಗಿತ್ತಿಯರ ಕಷ್ಟನೇ ಕಾಣಿಸುತ್ತೆ, ನಾನು ಕಾಣಿಸ್ತಾನೆ ಇಲ್ಲ. ನನ್ನ ಕಷ್ಟನೂ ಕಾಣಿಸಲ್ಲ. ಅವಳದ್ದು ಅದೃಷ್ಟವಾದ್ರೆ ನಂದು ದುರದೃಷ್ಟ ಅಲ್ವಾ? ಆದ್ರೂ ನನ್ನ ಕಟ್ಕೊಂಡ ಗಂಡನೇ ನನ್ನ ಕಷ್ಟನ ಗುರುತಿಸ್ತಾ ಇದ್ರೆ ಇನ್ನು ಅತ್ತೆ, ಮಾವ, ಭಾವ, ಅನಾಮಿಕ ಏನು ಗುರುತಿಸ್ತಾರೆ? ನನ್ನ ಗುರುತನ್ನ ನಾನೇ ಸಂಪಾದಿಸ್ಕೋತೀನಿ. ನಾನು ಕೂಡ ಚಿಕನ್ ಬಿರಿಯಾನಿ ಮಾಡ್ತೀನಿ ಎಂದು ತನ್ನ ಕಣ್ಣೀರು ಹರಿಸಿಕೊಳ್ಳುತ್ತಾಳೆ. ಬಾಗಿಲ ಹತ್ರ ಇರೋ ಶಾರದಾ ಗಂಡ ಪ್ರಸಾದನ ಹತ್ರ, ಮಕ್ಕಳು ಮನೆ ಮುಂದಿದ್ದಾರೆ, ಇನ್ನು ಸೊಸೆಯರು? ನನ್ನ ಅಂಜನ ಸರಿಯಾಗಿದ್ರೆ ಮನೆ ಹಿಂದೆ ಅನ್ಸುತ್ತಾ, ಹೋಗಿ ನೋಡು. ಮನೆ ಹಿಂದೆ ಏನ್ ಮಾಡ್ತಾ ಇದ್ದಾರೆ ಅಂದುಕೊಳ್ಳುತ್ತಲೇ ಶಾರದಾ ಮನೆ ಹಿಂದೆ ಬಂದು ನೋಡುತ್ತಾಳೆ. ಭಾವನ ಅಳುತ್ತಾ ಇದ್ರೆ ಅನಾಮಿಕ ಸಮಾಧಾನಿಸ್ತಾ ಇರ್ತಾಳೆ. ಅಯ್ಯೋ ತಂಗಿ, ನಾವು ಹೊರಗಿತ್ತಿರ ಚಿಕನ್ ಬಿರಿಯಾನಿ ವ್ಯಾಪಾರ ಸಕ್ಸಸ್ ಆಗಿದೆ ಅಂತಂದ್ರೆ ನನ್ನಿಂದ ನಿನ್ನಿಂದ ಅಲ್ಲ, ನಮ್ಮಿಬ್ಬರಿಂದ. ಅದು ನೀನು ನೆನ್ಪಲ್ಲಿ ಇಟ್ಕೋ. ಅತ್ತೆ ಮಾವಂದಿರು ವಿನೋದ್ ಏನೋ ನಿನ್ನನ್ನ ಆಟವಾಡಿಸ್ಬೇಕು ಅಂತ ಹಾಗಂತಾರೆ ಹೊರತು ಅವರಿಗೆ ಮಾತ್ರ ನೀನು ಮಾಡ್ತಾ ಇರುವ ಕೆಲಸದ ಬಗ್ಗೆ, ಅಡಿಗೆ ಬಗ್ಗೆ ಗೊತ್ತಿಲ್ವಾ ಹೇಳು? ಅಂದ್ರೆ ಈ ದಿನ ಬಿರಿಯಾನಿ ನಾನೇ ಮಾಡ್ತೀನಿ ಅಕ್ಕ ಎಂದು ಭಾವನ ಕೇಳುತ್ತಲೇ ಅನಾಮಿಕಾ ಬೆಚ್ಚಿ ಬೀಳುತ್ತಾಳೆ. ಸರಿನಾ ಅಕ್ಕ, ಈ ದಿನ ಅಂತೂ ಚಿಕನ್ ಬಿರಿಯಾನಿ ನಾನೇ ಮಾಡ್ತೀನಿ. ಮನೆಯಲ್ಲಿ ತಿನ್ನೋದಕ್ಕೆ ಮಾಡ್ತೀಯಾ, ಹೊರಗೆ ಮಾರೋದಕ್ಕೆ ಮಾಡ್ತೀಯಾ ತಂಗಿ? ಎರಡು ಕಡೆನೂ ಮಾಡ್ತೀನಿ ಅಕ್ಕ. ಅನಾಮಿಕಾ ಮತ್ತಷ್ಟು ಬೆಚ್ಚಿ ಬಿದ್ದು ತನ್ನಲ್ಲಿ ತಾನು, ಮನೆಯಲ್ಲೇ ನಮ್ಮನ್ನು ಬಲಿ ಮಾಡೋದಲ್ದೆ ಅಭಿಮಾನದಿಂದ ನಮ್ಮ ಬಿರಿಯಾನಿ ಅಂಗಡಿ ಹತ್ರ ಬರುವ ತಿನ್ನುವರನ್ನು ಕೂಡ ಬಲಿ ಮಾಡೋದಷ್ಟು ಒಳ್ಳೇದಲ್ಲ ತಂಗಿ. ಬಿಸ್ನೆಸ್ ಏಟು ಬೀಳುತ್ತೆ. ಈಗ ಏನ್ ಮಾಡ್ಬೇಕು? ಈ ಕಡೆ ತಂಗಿ ದುಃಖ ಪಡಬಾರ್ದು, ಅಲ್ಲಿ ಬಿಸ್ನೆಸ್ ಲಾಸ್ ಆಗ್ಬಾರ್ದು ಎಂದು ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ. ಸರಿನಾ ಅಕ್ಕ, ದಿನವೂ ನಿನಗೆ ಸಹಾಯ ಮಾಡ್ತಾ ಇದ್ದ ಹಾಗೆ ಈ ದಿನ ನೀನು ನನಗೆ ಸಹಾಯ ಮಾಡು, ಆಗ ನಾನು ಚಕಚಕ ಬಿರಿಯಾನಿ ಮಾಡ್ಬಿಡ್ತೀನಿ ಎಂದು ಭಾವನೆ ಹೇಳುತ್ತಾಳೆ. ಅನಾಮಿಕಂಗೆ ಆಗಲೇ ಒಂದು ಐಡಿಯಾ ಬರುತ್ತದೆ. ತಂಗಿ, ಒಂದೇ ದಿನ ಮನೆಗೆ ಹೊರಗೆ ಚಿಕನ್ ಬಿರಿಯಾನಿ ಮಾಡಿ ಸುಸ್ತಾಗಿ ಹೋಗೋದೇನು ಕೇಳು? ಈ ದಿನ ನೀನು ಮನೇಲಿ ಮಾಡು, ನಾಳೆ ಹೊರಗೆ ಮಾಡುವಂತೆ. ಹಾಗೆ ಅಕ್ಕ, ಈ ಆಲೋಚನೆ ಅಂತೂ ಚೆನ್ನಾಗಿದೆ. ಈ ದಿನ ಮನೆಯಲ್ಲಿ ಚಿಕನ್ ಬಿರಿಯಾನಿ ಮಾಡ್ಬಿಡ್ತೀನಿ ಎಂದು ಭಾವನ ಹೇಳುತ್ತಾ ಇರುವಾಗ ಅತ್ತೆ ಶಾರದಾ ಅಲ್ಲಿಗೆ ಬರುತ್ತಾಳೆ. ಇಲ್ಲೇನ್ ಮಾಡ್ತಾ ಇದ್ದೀರಮ್ಮ ಸೊಸೆ ಅಂದ್ರೆ? ಬಂದ್ರೆ ಅತ್ತೆ, ಭಾವನ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ಹಠ ಹಿಡ್ದಿದ್ದಾಳೆ. ಬೇಡಮ್ಮ ಚಿಕ್ಕ ಸೊಸೆ, ನೀನ್ ಎಂತ ಬಿರಿಯಾನಿ ಮಾಡ್ಬೇಡ. ನಿಜಕ್ಕೂ ನೀನು ಅದ್ರ ಬಗ್ಗೆ ಮಾತಾಡದೇ ಇರೋದೇ ಎಷ್ಟೋ ಒಳ್ಳೇದು ಮಾಡ್ದಾಗೆ ಎಂದು ಹೇಳುತ್ತಲೇ ಭಾವನ ಮಾತನ್ನು ಕೇಳಿ ಮುಖ ಸಣ್ಣದಾಗುತ್ತದೆ. ಹಾಗೆ ದುಃಖ ಪಡಬೇಡಮ್ಮ ಸೊಸೆ. ಗಾಯ ಮಾಡ್ಬಿಟ್ಟು ದುಃಖ ಪಡ್ಬೇಡ ಸೊಸೆ ಅಂದ್ರೆ ಹೇಗೆ ಅತ್ತೆ? ಒಂದ್ ಕೆಲ್ಸ ಮಾಡುವ ಹೋಗ್ಲಿ. ಆ ಒಂದ್ ಕೆಲ್ಸ ಏನೋ ಹೇಳಿ ಅತ್ತೆ.
ನಮ್ಮ ಮನೆಯಲ್ಲಿ ಇರುವವರು ನಾವು 6 ಜನ, ಅದನ್ನ ಪಕ್ಕದಲ್ಲಿಟ್ರೆ 5 ಜನ. ಈ 5 ಜನರನ್ನ ಕೇಳೋಣ. ನಿನಗೆ ಹೆಚ್ಚು ಓಟು ಬಂದ್ರೆ ನೀನು ಮಾತ್ರ ಖಚಿತವಾಗಿ ಚಿಕನ್ ಬಿರಿಯಾನಿ ಮಾಡುವಂತ ಸೊಸೆ. ಒಂದು ವೇಳೆ ಓಟು ಬರ್ದೇ ಇದ್ರೆ ಇನ್ಯಾವತ್ತು ನೀನು ಬಿರಿಯಾನಿ ಬಗ್ಗೆ ಮಾತಾಡಬಾರ್ದು, ಸರಿನಾ? ಈ ಶಾಂತಿ ಒಪ್ಪಂದಕ್ಕೆ ಮತ್ತೆ ನೀನು ಒಪ್ಕೊಂಡ ಹಾಗೆ ಅಲ್ವಾ? ಮಧ್ಯದಲ್ಲಿ ಶಾಂತಿ ಎಲ್ಲಿಂದ ಬದಲೋತೆ? ಕೂಲಿಂಗ್ ಜೋಕು ಸೊಸೆ, ನಿಂಗೆ ಓಕೆ ಅಲ್ವಾ? ಹಾಗೆ ಓಕೆ. ಇನ್ನು 3 ಅಲ್ಲಿಂದ ಹೊರಗೆ ಕೂತ್ಕೊಂಡು ನಗುತ್ತಾ ಇರುವ 3 ಹತ್ರಕ್ಕೆ ಬರ್ತಾರೆ. ಏನು ಶಾರದಾ, ವಾರಗಿತ್ತಿಯರನ್ನು ಕರ್ಕೊಂಡು ಹೀಗೆ ಬಂದಿದ್ಯಾ? ನಮ್ಮ ಚಿಕ್ಕ ಸೊಸೆ ಭಾವನಾ ಈ ದಿನ ನಮ್ಮೆಲ್ಲರಿಗಾಗಿ ಮನೆಯಲ್ಲಿ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ಹಠ ಇಡ್ತಿದ್ದಾಳೆ. ಮತ್ತೆ ನಿಮ್ಮ ಅಭಿಪ್ರಾಯ ಹೇಳಿ ಎಂದು ಶಾರದಾ ಹೇಳುತ್ತಲೇ ತಂದೆ ಮಗ ಅಯೋಮಯದಿಂದ ಮುಖವನ್ನು ನೋಡ್ಕೋತಾರೆ. 3 ಹೊಟ್ಟೆಯಲ್ಲಿ ಸೌಂಡ್ಸ್ ಬರಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ನೋಡು ಸೊಸೆ, 1 ತಿಂಗಳ ಹಿಂದೆ ನೀನು ಮಾಡಿದ ಚಿಕನ್ ಬಿರಿಯಾನಿ ತಿಂದಿದ್ದಕ್ಕೆ ನಮಗೆ ವಾಂತಿ ಬೇದಿ ಶುರುವಾಯ್ತು. ಮತ್ತೆ ನೀನು ಬಿರಿಯಾನಿ ಮಾಡಿದ್ರೆ ಕುಂಕುಮವಿಲ್ಲದ ಮತ್ತೆ ನಾನು ನೋಡಲಾರೆ ಅಮ್ಮ ಎಂದು ಪ್ರಸಾದ್ ಹೇಳುತ್ತಲೇ ಎಲ್ಲರೂ ಗಾಬರಿಯಾಗುತ್ತಾರೆ. ಏನು ಅಂದ್ರೆ? ಯಾಕಪ್ಪ ಹಾಗೆ ಮಾತಾಡ್ತೀಯಾ? ಏನಪ್ಪ ನೀನು? ಭಾವನ ಚಿಕನ್ ಬಿರಿಯಾನಿ ಮಾಡೋಲ್ಲ, ಸರಿನಾ? ಸರಿ ರೀ, ಇನ್ಯಾವತ್ತು ಬಿರಿಯಾನಿ ಮಾಡೋದು ಆಗೋದಿಲ್ವಲ್ಲ. ನಿಜಕ್ಕೂ ಬಿರಿಯಾನಿ ಬಗ್ಗೆನೇ ಮಾತಾಡಲ್ಲ. ಅಕ್ಕಂಗೆ ಸಪೋರ್ಟ್ ಆಗಿರ್ತೀನಿ. ಶುಕ್ರವಾರ ದಿನ ಏನ್ರಿ ಆ ಮಾತು? ಶನಿವಾರ ಅಂದ್ರೆ ಪರವಾಗಿಲ್ಲ, ಮತ್ತೆ ಅಂದ್ರೆ ಈಗ ನಾನು ನಗ್ಬೇಕಾ? ಸ್ವಲ್ಪ ಕೂಡ ನಿನ್ಗೆ ಕಾಮಿಡಿ ಸೆನ್ಸ್ ಇಲ್ಲ ಶಾರದಾ. ಎಲ್ಲಿ ಸಿಕ್ಕುತ್ತೆ ಹೇಳಿ? 5 kg ತಗೊಂಡ್ಬಂದು ಎಲ್ರು ಹಂಚ್ಕೊಳ್ಳೋಣ. ಈಗ ಇದು ಪಂಚ್ ಅಂತ ನೀನ್ ಫೀಲ್ ಆಗ್ತಿದೆ ಅನ್ನೋ ಮಾತು ಎಂದು ಅವರಿಬ್ಬರು ವಾದಿಸಲಿಕ್ಕೆ ಶುರು ಮಾಡುತ್ತಾರೆ. ವಾರಗಿತ್ತಿಯರು ಅನಾಮಿಕ ಭಾವನ ಕಿಚನ್ಗೆ ಹೋಗುತ್ತಾರೆ. ಈ ದಿನ ಮಾರಲಿಕ್ಕೆ ಬೇಕಾದ ಚಿಕನ್ ಬಿರಿಯಾನಿಯನ್ನು ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಭಾವನ ಮನಸ್ಸಿನಲ್ಲಿ ಮಾತ್ರ ತನಗೆ ಬಿರಿಯಾನಿ ಮಾಡೋದು ಬರೋದಿಲ್ಲ ಎಂದು ತನ್ನ ಕುಟುಂಬದವರೇ ತನ್ನನ್ನು ವ್ಯಂಗ್ಯವಾಗಿ ಮಾತಾಡ್ತಾರೆ ಅನ್ನೋದು ನೆನಪಿಗೆ ಬಂತು. ದುಃಖ ಪಡ್ತಾ ಇರ್ತಾಳೆ. ಅದು ಕೋಪವಾಗಿ ಬದಲಾಗುತ್ತೆ. ಇದೆಲ್ಲದಕ್ಕೂ ಕಾರಣ ಈ ಅನಾಮಿಕ. ನನಗಿಂತ ಚೆನ್ನಾಗಿ ಚಿಕನ್ ಬಿರಿಯಾನಿ ಮಾಡಿ ಒಳ್ಳೆ ಹೆಸರು ತಂದ್ಕೊಂಡಿದ್ದಾಳೆ. ನನ್ಗೆ ಹಿಡಿಸ್ಲಿಲ್ಲ. ಅನಾಮಿಕ ಹ್ಯಾಪಿ ಆಗಿರೋದು ನನ್ಗೆ ಹಿಡಿಸ್ಲಿಲ್ಲ. ಮಾಡಬೇಕಾದ್ದು ನಾನೇ ಮಾಡ್ತೀನಿ. ಯಾವಾಗ ಎಲ್ಲಿ ಬೆಂಕಿ ಹಚ್ಚಬೇಕೋ ಆವಾಗ್ಲೇ ಹಚ್ತೀನಿ ಎಂದು ಏನು ಮಾಡಬೇಕು ಹೇಗೆ ಮಾಡಬೇಕು ಮನಸ್ಸಿನಲ್ಲೇ ಪ್ಲಾನ್ ಮಾಡಿಕೊಂಡು, ಅಕ್ಕ ಈ ದಿನವಂತೂ ನಾನು ಬಿರಿಯಾನಿ ಮಾರೋದಕ್ಕೆ ಬರೋದಿಲ್ಲ. ಏನಾಯ್ತು ತಂಗಿ? ಮನೆಯಲ್ಲಿ ನಡೆದಿದ್ದೇನಾದ್ರೂ ಮನಸ್ಸಲ್ಲಿ ಇಟ್ಕೊಂಡ್ಯಾ ಏನು ಎಂದು ಅನಾಮಿಕ ಕೇಳುತ್ತಲೇ ಭಾವನಾ ತನ್ನಲ್ಲಿ ತಾನು, ಇಟ್ಕೊಳ್ದೆ ಹೇಗಿರ್ತೀನಿ ಅಕ್ಕ? ಬಿರಿಯಾನಿಗಾಗಿ ಕಷ್ಟಪಡ್ತಾ ಇರೋದು ಇಬ್ಬರು ಆದ್ರೆ ಹೆಸರು ಮಾತ್ರ ನಿಂಗೆ ಬಂದಿದೆ. ಕನಿಷ್ಠ ನೀನಾದ್ರೂ ಹಾಗೆ ಯಾಕಂತೀರತ್ತೆ? ಚಿಕನ್ ಬಿರಿಯಾನಿ ಮಾಡೋದು ನನ್ನೊಬ್ಬಳಿಂದ ಎಲ್ಲಿಂದ ಆಗುತ್ತೆ ಹೇಳಿ? ಭಾವನಾ ಅಂತೂ ಎಷ್ಟೋ ಸಹಾಯ ಮಾಡ್ತಾ ಇದ್ದಾಳೆ ಅಂತ ಹೇಳಲಾರ್ದೆ ಹೋದೆ. ಅಂದ್ರೆ ನಿನ್ನ ಸ್ವಾರ್ಥ ನೀನ್ ನೋಡ್ಕೊಂಡಿದ್ದೀಯ ಅಂತ ನಂಗೆ ಅರ್ಥವಾಯ್ತು. ಏನು ಮೇಲಿಂದ ನೀನ್ ಹೇಗೆ ಚಿಕನ್ ಬಿರಿಯಾನಿ ವ್ಯಾಪಾರ ಮಾಡ್ತೀಯೋ ನಾನು ನೋಡ್ತೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇರುತ್ತಾಳೆ. ಅನಾಮಿಕ ಭಾವನಳನ್ನು ನೋಡಿ, ನಿನ್ನೆ ತಂಗಿ ಏನಾಯ್ತು? ಯಾಕೆ ಬರಲ್ಲ ಅಂತಿದ್ಯಾ ಈ ದಿನ? ಮೈಯಲ್ಲಿ ಸರಿ ಇಲ್ಲ ಅಕ್ಕ. ಅದಲ್ದೆ ನಾನು ಮನೇಲಿರೋ ಮಾತನ್ನ ಮನ್ಸಿಗೆ ಹಚ್ಕೊಂಡಿಲ್ಲ. ಆದ್ರೂ ನೀವೆಲ್ಲ ನಮ್ಮ ಮನೆಯವರೇ ಅಕ್ಕ. ಎಲ್ರು ನನ್ನ ಒಳ್ಳೇದಕ್ಕಾಗಿ ಅಲ್ವಾ ಹೇಳೋದು? ಅಷ್ಟು ಮಾತ್ರ ನಾನು ಆಲೋಚಿಸಲ್ವಾ ಹೇಳು? ಸ್ವಲ್ಪ ಸುಸ್ತಾಗ್ತಾ ಇದೆ ಅದಕ್ಕೆ. ಸರಿ ಅಮ್ಮ ತಂಗಿ, ಹೋಗಿ ಮಲ್ಕೋ. ಭಾವನಾ ಅಲ್ಲಿಂದ ಹೊರಟು ಹೋಗಿ ಮಲಗುತ್ತಾಳೆ. ರಮೇಶ್ ವಿನೋದರು ಹಾಗೆ ಹೊರಗೆ ಹೊರಟು ಹೋಗುತ್ತಾರೆ. ಸಮಯ ಕಳೆಯುತ್ತಾ ಇರುತ್ತದೆ. ಅನಾಮಿಕಾ, ಭಾವನಾ, ರಮೇಶ್ ವಿನೋದರು ಸೇರಿ ದಿನವೂ ಬಿರಿಯಾನಿ ಮಾರಲಿಕ್ಕೆ ಆ ದಿನ ಕೂಡ ಬಿರಿಯಾನಿ ಮಾರಲಿಕ್ಕೆ ಶುರು ಮಾಡುತ್ತಾರೆ. ಭಾವನಾ ಮಾತ್ರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕಮಲಳ ಹತ್ರ ಹೋಗುತ್ತಾಳೆ. ಕಮಲ ಕೂಡ ಮತ್ತೊಂದು ಕಡೆ ಚಿಕನ್ ಬಿರಿಯಾನಿ ಮಾರ್ತಾ ಇರ್ತಾಳೆ. ಆದರೆ ಅವಳ ವ್ಯಾಪಾರ ಅಷ್ಟಾಗಿ ನಡೀತಾ ಇರ್ಲಿಲ್ಲ. ಅದರಿಂದ ಮುಚ್ಚಬೇಕು ಎಂದು ದುಃಖ ಪಡುತ್ತಾ ಇರುವಾಗ ಭಾವನಾ ಬಂದು ಅನಾಮಿಕಾ ಚಿಕನ್ ಬಿರಿಯಾನಿ ಮಾಡುವ ಸೀಕ್ರೆಟ್ಸ್ ಎಲ್ಲವನ್ನು ಹೇಳಿಬಿಡುತ್ತಾಳೆ. ತುಂಬಾ ಥ್ಯಾಂಕ್ಸ್ ಕಣೆ ಭಾವನಾ. ಅನಾಮಿಕಾ ಚಿಕನ್ ಬಿರಿಯಾನಿ ರಹಸ್ಯ ಹೇಳಿದ್ಯಾ? ಇನ್ನು ನೋಡ್ಕೋ, ಅದೇ ರುಚಿಯಿಂದ ನಾನು ಮಾಡ್ಬಿಟ್ಟು ಕಡಿಮೆ ರೇಟಿಗೆ ಚಿಕನ್ ಬಿರಿಯಾನಿ ಮಾರ್ತೀನಿ. ಅನಾಮಿಕಂಗೆ ಏಟು ಕೊಡ್ತೀನಿ ಎಂದು ಹೇಳಿ ಸ್ವಲ್ಪ ದುಡ್ಡನ್ನು ಕೊಡುತ್ತಾಳೆ. ಭಾವನಾ ಸಂತೋಷ ಪಡುತ್ತಾಳೆ. ಆದ್ರೆ ತನ್ನ ಮನೆಗೆ ತಾನೇ ಬೆಂಕಿ ಹಚ್ಚಿಕೊಂಡಿದ್ದೀನಿ ಎಂದು ಅರ್ಥ ಮಾಡಿಕೊಳ್ಳಲಾರದೆ ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಭಾವನಾ ಅನಾಮಿಕಾ ಬಿರಿಯಾನಿ ಸೀಕ್ರೆಟ್ಸ್ ಹೇಳಿದ್ದರಿಂದ ಕಮಲಳ ಬಿರಿಯಾನಿ ಸೆಂಟರ್ ಬ್ಯುಸಿಯಾಗಿ ಬದಲಾಗುತ್ತೆ. ವಾರಗಿತ್ತಿಯರ ಚಿಕನ್ ಬಿರಿಯಾನಿ ಸೆಂಟರ್ ದಿವಾಳಿ ತೆಗೆಯುತ್ತೆ. ಅದರಿಂದ ಚಿಕನ್ ಬಿರಿಯಾನಿ ಅಂಗಡಿ ಮುಚ್ಚಬೇಕಾಗಿ ಬರುತ್ತದೆ. ವಾರಗಿತ್ತಿಯರಿಬ್ರು ಮನೆ ಹತ್ರನೇ ಇರ್ತಾರೆ. ಮನೆ ಕೆಲಸ, ಅಡುಗೆ ಕೆಲಸ ಮಾಡಿಕೊಳ್ತಾ ಇರ್ತಾರೆ. ಆದ್ರೆ ಭಾವನಾ ಮಾತ್ರ ಕಮಲ ಕೊಟ್ಟ ದುಡ್ಡಿನಿಂದ ಒಡವೆ ಮಾಡಿಸ್ಕೋತಾಳೆ. ಅದನ್ನು ನೋಡಿಕೊಳ್ಳುತ್ತಾ ಸಂತೋಷ ಪಡ್ತಾಳೆ. ಹೀಗೆ ವಾರಗಿತ್ತಿಯರ ಚಿಕನ್ ಬಿರಿಯಾನಿ ಫೇಲ್ ಆಯ್ತು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.
ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿರುವ ಗಂಡ ರಮೇಶ್ನನ್ನು ಭೇಟಿಯಾಗೋದಕ್ಕೆ ಅನಾಮಿಕ ಬರ್ತಾಳೆ. ಕ್ಯಾಶ್ ಕೌಂಟರ್ ಮೇಲೆ ಕೂತ್ಕೊಂಡ ಓನರ್ ಪೆದ್ದರಾಜನನ್ನು ನೋಡಿ, ಏನಮ್ಮ ಅನಾಮಿಕಾ, ರಮೇಶ್ಗಾಗಿ ಬಂದ್ಯಾ? ಹೌದು ಚಿಕ್ಕಪ್ಪ, ಸ್ವಲ್ಪ ನಮ್ಮ ಅವ್ರನ್ನ ಕರಿತೀರಾ? ಕರಿತೀನಿ ತಾಯಿ. ರಮೇಶು, ಓ ರಮೇಶು, ನಿನಗಾಗಿ ಅನಾಮಿಕಾ ಬಂದಿದ್ದಾಳೆ ಎಂದು ಹೇಳುತ್ತಾನೆ. ರಮೇಶ್ ಕೌಂಟರ್ ಹತ್ರ ಬರ್ತಾನೆ. 10 ನಿಮಿಷ ಚಿಕ್ಕಪ್ಪ. ನೀನು ಸರಿಯಮ್ಮ ತಾಯಿ, 10 ನಿಮಿಷ ಅಲ್ದಿದ್ರೆ 1/4 ಗಂಟೆ ಮಾತಾಡು. ಹೋಗಯ್ಯ ರಮೇಶು, ಹೆಂಡತಿ ಅಷ್ಟು ಪ್ರೇಮದಿಂದ ನಿನ್ ಜೊತೆ ಮಾತಾಡ್ಬೇಕು ಅಂತ ಬಂದ್ರೆ ಸೀದೋದ ದೋಸೆ ತರ ಮುಖ ಇಟ್ಟಿದ್ಯಾ ಎಂದು ಪೆದ್ದರಾಜು ಅನ್ನುತ್ತಲೇ ರಮೇಶನಿಗೆ ಕೋಪ ಬರುತ್ತೆ. ಏನಕ್ಕಯ್ಯ ಅಷ್ಟೊಂದು ಕೋಪ? ನಮ್ಮ ಹುಡುಗಿ ಜೊತೆ ಮಾತಾಡೋದಕ್ಕೆ ನಿಂಗೆ ಇಷ್ಟವಿಲ್ವಾ? ಹೇಳು, ಈಗಲೇ ನೀನು ಕೆಲಸ ಮಾಡದೆ ದಿನಕ್ಕೆ ದುಡ್ಡು ಕೊಟ್ಟು ಮನೆ ಕಳಿಸ್ತೀನಿ. ರಾಜುರವ್ರೆ, ಯಾಕೆ ಅಷ್ಟೊಂದು ಗಾಬರಿ ಆಗ್ತೀರಾ? ಈಗ ನಾನು ಬಾಯಿ ತೆಗ್ದಿದ್ದೀನಲ್ಲ, ಇಲ್ವಲ್ಲ? ಅನಾಮಿಕಳ ಜೊತೆ ಮಾತಾಡ್ತೀನಿ ಬಿಡಿ, ತಾವು ಸ್ವಲ್ಪ ಕೂಲ್ ಆಗಿರಿ. ಆ ಲಾಸ್ಟ್ ಟೇಬಲ್ಗೆ ಹೋಗಿ, ಅಲ್ಲಿಗೆ ಯಾರು ಬರಲ್ಲ. ಇಲ್ಲಲ್ಲ ಚಿಕ್ಕಪ್ಪ, ಹಾಗೆ ಹೊರಗೋಗ್ ಬರ್ತೀವಿ, ಬನ್ನಿ. ಚಿಕ್ಕಪ್ಪ ಪರ್ಮಿಷನ್ ಕೊಟ್ಟಿದ್ದಾನಲ್ಲ ಎಂದು ರಮೇಶನ ಜೊತೆ ಸೇರಿ ಆ ಹೋಟೆಲ್ ಇಂದ ಹೊರಗೆ ಬರ್ತಾಳೆ ಅನಾಮಿಕಾ. ಇನ್ನು ಒಂದು ಸಾಫ್ಟ್ವೇರ್ ಆಫೀಸ್ ಮುಂದೆ ಭಾವನಾ ನಿಂತುಕೊಂಡು ತನ್ನ ಗಂಡ ವಿನೋದನಿಗೆ ಫೋನ್ ಮಾಡ್ತಾಳೆ. ಆಫೀಸ್ ಅಲ್ಲಿ ಇರುವ ವಿನೋದ್ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಹೇಳು ಭಾವನಾ. ನಾನು ನಿಮ್ಮ ಆಫೀಸಿನ ಹೊರಗಿದ್ದೀನಿ, 1 ಗಂಟೆ ಪರ್ಮಿಷನ್ ತಗೊಂಡ್ ಬನ್ನಿ. ಏನ್ ಮಾತಾಡ್ತಾ ಇದೀಯ ಭಾವನಾ? ನಾನು ಆಫೀಸ್ಗೆ ಬಂದು ಗಂಟೆ ಕೂಡ ಆಗಿಲ್ಲ. ಆಗ್ಲೇ ಗಂಟೆ ಪರ್ಮಿಷನ್ ಕೇಳಿದ್ರೆ ಮ್ಯಾನೇಜರ್ ಬೈತಾರೆ. ಏನಾದ್ರೂ ಇದ್ರೆ ಸಾಯಂಕಾಲ ಮಾತಾಡೋಣ, ಮನೆಗೆ ಹೋಗು. ಬರೋದು ನನ್ನಿಂದ ಆಗಲ್ಲ. ಅಕ್ಕ ಭಾವನ ಹತ್ರ ಹೋಗಿದ್ದಾಳೆ, ನಾನು ನಿಮ್ ಹತ್ರ ಬಂದಿದ್ದೀನಿ. ಈಗ ನೀವೇನ್ ಹೇಳಿದ್ರು ನಾನು ಕೇಳೋದಿಲ್ಲ. ಪರ್ಮಿಷನ್ ತಗೊಂಡ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಅದೆಲ್ಲ ಭಾವನಾ. ಭಾವನಾ ಏನು ಕೇಳದೆ ಫೋನ್ ಇಡುತ್ತಾಳೆ. ನಾವ್ ಹೇಳಿದ ಮಾತು ಕೇಳಿದ್ರೆ ಇವ್ರ ಹೆಂಡತಿ ಯಾಕಾಗ್ತಾರೆ? ಇವ್ರು ಬದ್ಲಾಗಲ್ಲ. ನಾವ್ ಹೇಳೋದನ್ನ ಪೂರ್ತಿಯಾಗಿ ಕೇಳೋದಿಲ್ಲ, ಅರ್ಥ ಮಾಡ್ಕೊಳ್ಳಲ್ಲ. ಅವ್ರು ಹೇಳೋದು ಮಾತ್ರ ಚಾಚು ತುಪ್ಪದ ಕೇಳ್ಬೇಕು, ಅರ್ಥ ಮಾಡ್ಕೋಬೇಕು, ಹೇಳಿದ್ದು ಮಾಡ್ಬೇಕು. ಅಂದುಕೊಂಡು ಮ್ಯಾನೇಜರ್ ರೂಮ್ ಒಳಗೆ ಹೋಗುತ್ತಾನೆ. ಇನ್ನು ಶಾರದಂಗೆ ಅನಾಮಿಕಳ ತಂದೆ ರಾಜಯ್ಯ ಸ್ವಲ್ಪ ದುಡ್ಡು ಕೊಡುತ್ತಾನೆ. ಭಾವನವ್ರೆ, ಈ ದುಡ್ಡು ಶಾರದಂಗೆ ಯಾಕೆ ಕೊಡ್ತಾ ಇದ್ದೀರಾ? ವಾರಗಿತ್ತಿಯರು ಅನಾಮಿಕ ಭಾವನಾ ಮೊನ್ನೆ ನಮ್ಮ ಮನೆಗೆ ಬಂದಿದ್ರು. ಭಾವನವ್ರೆ, ಏನಣ್ಣಯ್ಯ ನೀನ್ ಹೇಳೋದು? ನಿಜಾನೇ ತಂಗಿಮ್ಮ. ಅಪ್ಪ, ನಾವು ವಾರಗಿತ್ತಿಯರು ನಮ್ಮ ಕಾಲಿನ ಮೇಲೆ ನಾವು ನಿಲ್ಬೇಕು ಅಂತ ಆಸೆ ಪಡ್ತಾ ಇದೀವಿ, ನಮಗೆ ದುಡ್ಡು ಬೇಕು ಅಂತ ಕೇಳಿದ್ರು. ಓಹೋ, ಮೊನ್ನೆ ಅವರ ಫ್ರೆಂಡ್ ಮನೆಯಲ್ಲಿ ಔತಣ ಇದೆ ಅಂತ ಹೇಳಿದ್ರು, ಅಂದ್ರೆ ನಿಮ್ ಹತ್ರ ಬಂದ್ರ? ಸರಿ ಬಿಡಿ ಅಣ್ಣಯ್ಯ, ದುಡ್ಡು ಕೊಟ್ಟಿದ್ದೀರಲ್ಲ, ಇನ್ನು ನಾನ್ ನೋಡ್ಕೋತೀನಿ. ನಾನು ಬಂದ ಹಾಗೆ ನಿಮಗೆ ದುಡ್ಡು ಕೊಟ್ಟ ಹಾಗೆ ಅವ್ರಿಗೆ ಹೇಳ್ಬೇಡಮ್ಮ. ಯಾರು ನೀವು? ಯಾವಾಗ ನಂಗೆ ದುಡ್ಡು ಕೊಟ್ರಿ? ನಮ್ ಮನೆಗೆ ಯಾವಾಗ ಬಂದಿದ್ರಿ? ಹೀಗೆ ಇರ್ಬೇಕಮ್ಮ. ಇನ್ ನಾನು ಹೋಗ್ ಬರ್ತೀನಿ ತಂಗಿಯಮ್ಮ. ಭಾವನವ್ರೆ, ಅನ್ನ ತಿಂದು ಹೋಗಿ. ಅಣ್ಣ ಇನ್ನ ಹೋಗೋದಕ್ ಬಿಡಿ, ಹೊಲದಲ್ಲಿ ಅದಕ್ಕೆ ಒಬ್ಳೆ ಕಷ್ಟಪಡ್ತಾ ಇರ್ತಾಳೆ. ಸರಿ ಭಾವನವ್ರೆ, ಜಾಗೃತಿಯಾಗಿ ಹೋಗಿ ಎಂದು ಹೇಳುತ್ತಲೇ ರಾಜಯ್ಯ ಹೊರಟು ಹೋಗುತ್ತಾನೆ. ಇನ್ನು ಪಾರ್ಕ್ ಅಲ್ಲಿ ಒಂದು ಬೆಂಚ್ ಮೇಲೆ ರಮೇಶ್ ವಿನೋದರು ಕೂತಿರುತ್ತಾರೆ. ಅನಾಮಿಕ ಭಾವನಾ ನಿಂತಿರುತ್ತಾರೆ. ಅನಾಮಿಕಾ, ಭಾವನಾ, ನಾವಿಬ್ಬರು ಚೆನ್ನಾಗಿ ಆಲೋಚಿಸಿ ಹೇಳ್ತಾ ಇದ್ದೀವಿ. ಫಾಸ್ಟ್ ಫುಡ್ ಮಾಡಿ ಮಾರೋದು ನಿಮ್ಮಿಂದಾಗಲ್ಲ. ನಷ್ಟ ಹೋಗೋದು ಬಿಟ್ಟು ಲಾಭವಿರಲ್ಲ, ಬೇಡ. ಹಾಗೆ ಹೇಗೆ ಭಾವನವ್ರೆ? ಫಾಸ್ಟ್ ಫುಡ್ ಬಿಸ್ನೆಸ್ ಮಾಡಿ ದುಡ್ಡು ಸಂಪಾದಿಸಿ ನಿಮಗೆ ಸಹಾಯ ಮಾಡಬೇಕು ಅಂತ ನಾನು ಅಕ್ಕ ಆಸೆ ಪಡ್ತಾ ಇದ್ದೀವಲ್ಲ. ನಮ್ಮ ಕೋರಿಕೆನ, ನಮ್ಮ ಇಷ್ಟನ ಅರ್ಥ ಮಾಡ್ಕೊಳ್ಳದೆ ಹೀಗೆ ಮಾತಾಡೋದು ಏನು ಚೆನ್ನಾಗಿರಲ್ಲ ಭಾವನವ್ರೆ. ಅಣ್ಣಯ್ಯ ಮಾತಾಡಿದ್ದು ಚೆನ್ನಾಗಿದೆ ಭಾವನಾ. ಫಾಸ್ಟ್ ಫುಡ್ ಮಾಡಿ ಮಾರೋದ್ರಲ್ಲಿ ನಿಮಗೆ ಈ ಕೂಡ ಬರೋದಿಲ್ಲ. ಇನ್ನು ಫಾಸ್ಟ್ ಫುಡ್ ಬಿಸ್ನೆಸ್ ಹೇಗೆ ಮಾಡ್ತೀರಾ? ಬೇಡ, ನನಗೂ ಇಷ್ಟವಿಲ್ಲ. ನಾನಂತೂ ಯಾವ ವಿಧದಿಂದಲೂ ನಿಮ್ಗೆ ಸಪೋರ್ಟ್ ಮಾಡಲ್ಲ. ಅದೆಲ್ಲ ವಿನೋದ್, ಫಾಸ್ಟ್ ಫುಡ್ ಸೆಂಟರ್ ಇಡ್ಬೇಕು ಅನ್ನುವ ನಮ್ಮ ಆಸೆ ನಿಮ್ಗೆ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ ಅದಕ್ಕೆ. ಭಾವನವ್ರೆ, ನೀವು ನಮಗೆ ದುಡ್ಡು ಕೊಡ್ಬೇಡಿ. ಮತ್ತೆ ನಮ್ಮನ್ನ ಇಲ್ಲಿಗೆ ಏನಕ್ಕೆ ಕರ್ಕೊಂಡ್ ಬಂದಿದ್ದೀರಿ ಭಾವನಾ? ನಾವು ಫಾಸ್ಟ್ ಫುಡ್ ಸೆಂಟರ್ ಇಟ್ಕೊಳ್ಳೋದಕ್ಕೆ ಅತ್ತೆನ ಒಪ್ಪಿಸು ಅಂತ ನಿಮ್ಮನ್ನ ಕೇಳೋದಕ್ಕೆ ಕರ್ಕೊಂಡ್ ಬಂದಿದ್ದೀವಿ. ಹಾಗೆ ನಿಮ್ಗನ್ಸುತ್ತೆ. ಅಮ್ಮನ ಹತ್ರ ಮಾತಾಡಿ ಒಪ್ಪಿಸ್ತೀನಿ, ನೀವು ಮನೆಗೆ ಹೋಗಿ. ನಾನು ಮೊದಲೇ ಹೇಳ್ತಾ ಇದ್ದೀನಿ ಅನಾಮಿಕಾ, ನಾನು ತಮ್ಮ ಮಾತ್ರ ದುಡ್ಡು ಹೊಂದಿಸ್ಕೊಡೋದು ಇಲ್ಲ. ಅಷ್ಟೇ ಅಲ್ಲ, ಅದಕ್ಕೆ ಸಾಲ ತಂದ್ರು ಒಪ್ಕೊಳ್ಳಲ್ಲ. ಹಾಗೆ ಅಂತ ಬಂಗಾರ ಅಡವಿಟ್ರು ನಮಗೆ ಸಂಬಂಧವಿಲ್ಲ. ನಮ್ಮ ಅನುಮತಿ ಇಲ್ಲದೆ ಅಡವಿಟ್ರೆ ನಾನ್ ಸುಮ್ನಿರಲ್ಲ. ಹಾಗೆ ವಿನೋದ್, ನಮ್ ಕಷ್ಟವೇನೋ ನಾವೇ ಪಡ್ತೀವಿ, ಮೊದ್ಲು ಅತ್ತೆನ ಒಪ್ಸಿ. ಹಾಗೆ ಅತ್ತಿಗೆ, ನೀವು ಮನೆಗೆ ಹೋಗಿ. ನಾನು ಅಣ್ಣಯ್ಯ ಸಾಯಂಕಾಲ ಬಂದ ಮೇಲೆ ಅಮ್ಮನ ಜೊತೆ ಮಾತಾಡ್ತೀವಿ ಎಂದು ವಿನೋದ್ ಹೇಳಿದ ಮಾತಿಗೆ ಇಬ್ಬರು ಸಂತೋಷ ಪಡುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಆ ದಿನ ರಾತ್ರಿ ಎಲ್ಲರೂ ಅನ್ನ ತಿಂದ ಮೇಲೆ ರಮೇಶ್ ವಿನೋದರು ತಾಯಿ ಶಾರದಳ ಹತ್ತಿರ ಮಾತನಾಡುತ್ತಾರೆ, ಒಪ್ಪಿಸುತ್ತಾರೆ. ಒಪ್ಕೋತಾ ಇದೀನಿ. ಈಗ ಮಾತ್ರ ವಾರಗಿತ್ತಿಯರು ಅವ್ರ ಕಾಲ್ ಮೇಲೆ ನಿಲ್ಲದೆ ಒಬ್ಬರು ಪಕ್ಕದ ಮನೆಯವ್ರ ಮೇಲೆ, ಇನ್ನೊಬ್ರೇನೋ ಎದುರಿನ ಮನೆಯವ್ರ ಕಾಲ್ ಮೇಲೆ ನಿಂತಿದ್ದಾರ ಏನೋ ಹೇಳಿ. ಅದೆಲ್ಲಮ್ಮ. ಸರಿ, ಅವರು ಫಾಸ್ಟ್ ಫುಡ್ ಸೆಂಟರ್ ಇಟ್ಕೊಳ್ಳೋದಕ್ಕೆ ನಾನು ಒಪ್ಕೋತಾ ಇದ್ದೀನಿ.
ನೀವು ಹೋಗಿ, ಹಗಲೆಲ್ಲ ಕೆಲಸ ಮಾಡಿ ತುಂಬಾ ಸುಸ್ತಾಗಿದ್ದೀರಾ, ಹೋಗಿ ಮಲ್ಕೊಳ್ಳಿ, ನಾನು ಸೊಸೆ ಹತ್ರ ಮಾತಾಡ್ತೀನಿ ಎಂದು ಹೇಳಿದ ತಾಯಿ ಶಾರದಾಳ ಮಾತಿಗೆ ಮತ್ತೊಂದು ಮಾತು ಎದುರು ಮಾತನಾಡದೆ ಅವರವರ ರೂಮಿಗೆ ಅವರು ಹೊರಟು ಹೋಗುತ್ತಾರೆ. ಶಾರದಾ ಸೊಸೆಯರನ್ನು ಕರೆದು ದುಡ್ಡು ಕೊಡುತ್ತಾಳೆ. ಅನಾಮಿಕ ಭಾವನ ಮುಖಗಳು ಬೆಳಿಗ್ಗೆ ಹೋಗುತ್ತದೆ. ಸೊಸೆ ಅಂದ್ರೆ ಇದು ಮನೆ ದುಡ್ಡಲ್ಲ, ಹೊರಗಿನಿಂದ ಸಾಲವಾಗಿ ತಂದ ದುಡ್ಡು. ಬಡ್ಡಿ 100ಕ್ಕೆ 10 ರೂಪಾಯಿ ತಗೊಂಡಿನಿ ಅಂತ ಹೇಳಿದಾನೆ. ಪ್ರತಿ ತಿಂಗಳು 1ನೇ ತಾರೀಕು ಬಡ್ಡಿ ಕೊಡಬೇಕು, ಇಲ್ಲ ಅಂದ್ರೆ ಮನೆಗೆ ಬಂದು ಪಂಚಾಯತಿ ಇಡ್ತಾರಂತೆ. ಕೊಡೋಣ ಅತ್ತೆ, ಖಚಿತವಾಗಿ 1 ತಾರೀಕಿಗೆ ಕೊಡೋಣ ಎಂದು ಹೇಳಿ ಸೊಸೆಯರು ಹೊರಟು ಹೋಗುತ್ತಾರೆ. ಇನ್ನು ಮಾರನೇ ದಿನ ವಾರಗಿತ್ತಿಯರು ಸೇರಿ ಒಂದು ಕಡೆ ಫಾಸ್ಟ್ ಫುಡ್ ಸೆಂಟರ್ ಇಡುತ್ತಾರೆ. ಡಿಜೆ ಹಾಡುಗಳನ್ನು ಹಾಕಿ ಗಿರಾಕಿಗಾಗಿ ನೋಡ್ತಾ ಇರ್ತಾರೆ. 1 ಗಂಟೆ ಕಳೆಯುತ್ತದೆ. ಒಬ್ಬ ಕಸ್ಟಮರ್ ಕೂಡ ಅಲ್ಲಿಗೆ ತಿನ್ನೋದಕ್ಕೆ ಬರ್ಲಿಲ್ಲ. ನಮ್ ಸುತ್ತಲೂ ಏನ್ ನಡೀತಾ ಇದೆ ಭಾವನಾ? ನಮ್ಮ ಫಾಸ್ಟ್ ಫುಡ್ ಸೆಂಟರ್ ಓಪನ್ ಮಾಡಿ 1 ಗಂಟೆ ಆಯ್ತು, ತಿನ್ನೋದಕ್ಕೆ ಒಬ್ರು ಕೂಡ ಬಂದಿಲ್ಲ. ಹೀಗಾದ್ರೆ ಹೇಗೆ ಹೇಳು? ಪ್ರತಿ ತಿಂಗಳು ಬಡ್ಡಿ ಹೇಗೆ ಕಟ್ತೀವಿ? ಅಕ್ಕ, ಈ ದಿನ ಮೊದಲ ದಿನ ಅಲ್ವಾ, ಹೀಗೆ ಇರುತ್ತೆ ಎಂದು ಭಾವನ ಸಮಜಾಯಿಷೆ ಹೇಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಒಬ್ಬ ಕಸ್ಟಮರ್ ಬರುತ್ತಾನೆ. ಏನ್ ಬೇಕು ರೀ? ಅಭಿಮಾನದಿಂದ ಏನ್ ಕೊಟ್ರು ತಿಂತೀನಿ. ಅರೆ ಅಣ್ಣ, ಇದು ಉಚಿತವಾಗಿ ಕೊಡೋದಲ್ಲ, ದುಡ್ಡಿಗೆ ಕೊಡೋದು. ನಿಮ್ಮ ಜೇಬಿಂದ 100 ರೂಪಾಯಿ ತೆಗೆದುಕೊಟ್ರೆ ಚಿಕನ್ ನೂಡಲ್ಸ್, ಚಿಕನ್ ಮಂಚೂರಿಯಾ, ಚಿಕನ್ ಫ್ರೈಡ್ ರೈಸ್ ಏನು ಬೇಕು ಅಂದ್ರೆ ಅದು ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತೀವಿ. ನೀವು ಹೊಟ್ಟೆ ತುಂಬಾ ತಿನ್ಬಹುದು. ಮತ್ತೆ ನನ್ನ ಹತ್ರ 100 ನೋಟ್ ಇಲ್ವೇ? 50 ನೋಟೇ ಇದೆ, ಹೇಗೆ ಎಂದು ಆ 50ರ ನೋಟನ್ನು ಹಿಡಿದುಕೊಳ್ಳುತ್ತಾನೆ. ಭಾವನ ಚಟಕ್ ಅಂತ ನೋಟನ್ನು ಎಳೆದುಕೊಂಡು ಗಾಳಿಗೆ ಹೋಗ್ತಾ ಇದೆ ಅಂತ ತಗೊಂಡೆ ಅಣ್ಣ. ಅಕ್ಕ, ಸಿಂಗಲ್ ವೆಜ್ ಫ್ರೈಡ್ ಮಾಡಿಕೊಡು ಎಂದು ಹೇಳುತ್ತಲೇ ಅನಾಮಿಕಾ ತನಗೆ ಬಂದ ಹಾಗೆ ವೆಜ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಇಷ್ಟರಲ್ಲಿ ಅಲ್ಲಿಗೆ ಮತ್ತೊಬ್ಬ ಕಸ್ಟಮರ್ ಬರುತ್ತಾನೆ. ಇಬ್ಬರು ಆನಂದದಿಂದ ಮುಖ ನೋಡ್ಕೋತಾರೆ. ಅವನಿಗೆ ಸ್ಪೈಸಿ ಚಿಕನ್ ಮಂಚೂರಿಯಾ ಬೇಕು ಅಂತ ಹೇಳುತ್ತಾನೆ. ಅಷ್ಟೇ, ಭಾವನ ಮತ್ತೊಂದು ಒಲೆ ಮೇಲೆ ಖಾರ ಹೆಚ್ಚು ಹಾಕಿ ಚಿಕನ್ ಮಂಚೂರಿಯಾ ಮಾಡಿ ಕೊಡುತ್ತಾಳೆ. ಮತ್ತೊಬ್ಬರು ವೆಜ್ ಫ್ರೈಡ್ ರೈಸ್ ತಿಂತಾ ಇರ್ತಾರೆ. ಖಾರ, ಅಯ್ಯಮ್ಮ, ಏನಮ್ಮ ಇದು? ಇದನ್ನ ವೆಜ್ ಫ್ರೈಡ್ ಅನ್ನೋದಿಲ್ಲ, ಹಸಿ ಮೆಣಸಿನ್ಕಾಯಿ ರೈಸ್ ಅಂತಾರೆ. ನಿಮ್ಗೂ ನಿಮ್ಮ ಫಾಸ್ಟ್ ಫುಡ್ಗೂ 50 ರೂಪಾಯಿ ದಂಡ, ನಿಮ್ಮ ಸುತ್ತಮುತ್ತಲಿಗೆ ಬರೋಲ್ಲ ಎಂದು ಓಡಿ ಹೋಗುತ್ತಾನೆ ಆ ಕಸ್ಟಮರ್. ಇನ್ನು ಸ್ಪೈಸಿ ಚಿಕನ್ ಮಂಚೂರಿಯಾ ಹಿಡಿದುಕೊಂಡ ಕಸ್ಟಮರ್ ಅಯೋಮಯದಿಂದ ಅವ್ರ ಕಡೆ ನೋಡ್ತಾ ಇರ್ತಾನೆ. ಅದು ನಮ್ಮಕ್ಕ ಮಾಡಿದ್ದು, ಅವಳಿಗೆ ವ್ಯಾಪಾರ ಹೊಸತು, ಅದಕ್ಕೆ ಹಾಗೆ ಮಾಡಿದ್ದಾಳೆ. ನೀವು ತಿನ್ನಿ, ನಾನು ಚೆನ್ನಾಗಿ ಮಾಡಿದ್ದೀನಿ. ನೀವು ಕೇಳಿದ ಸ್ಪೈಸಿ ಖಚಿತವಾಗಿರುತ್ತೆ, ತಿನ್ನಿ. ನಂಗಿನ್ನು ಬದುಕ್ಬೇಕು ಅಂತ ಇದ್ದೇವ್ರಿ. ಅಯ್ಯೋ, ಹಾಗನ್ಬೇಡಿ, ನೀವು ದುಡ್ಡು ಕೊಡದೆ ಇದ್ರೆ ಬೇಡ. ನಾವು ಕಷ್ಟಪಟ್ಟು ಮಾಡಿದ ಸ್ಪೈಸಿ ಚಿಕನ್ ಮಂಚೂರಿಯನ ಮಾತ್ರ ತಿನ್ನಿ. ಹೇಗಿದೆಯೋ ಹೇಳಿ, ಅದು ಸಾಕು ನಮ್ಗೆ. ತಪ್ಪಲ್ವಾ? ತಪ್ಪಲ್ಲ ರೀ. ಅವನು ಧೈರ್ಯ ಮಾಡಿ ಒಳಗಡೆ ದೇವರನ್ನು ಬೇಡಿಕೊಂಡು ಆ ಸ್ಪೈಸಿ ಚಿಕನ್ ಮಂಚೂರಿಯನ್ನ ಬಾಯೊಳಗೆ ಇಟ್ಕೊತಾನೆ. ಅಷ್ಟೇ, ನಾಲಿಗೆ ಬಹಳ ಉರಿಯುತ್ತದೆ. ಉಗಿದು ಬಿಟ್ಟು ಅವರನ್ನು ಬೈದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಬರುತ್ತಾ ಹೋಗುತ್ತಾ ಇರುವವರು ವಾರಗಿತ್ತಿಯರನ್ನು ಅದೊಂದು ತರ ನೋಡ್ತಾ ಇರ್ತಾರೆ. ಆ ನೋಟವನ್ನು ಅವರು ತಡಿಲಾರದೆ ಹೋಗ್ತಾರೆ. ದುಃಖದಿಂದ ಕುತ್ಕೋತಾರೆ. ಸ್ವಲ್ಪ ಸಮಯದ ನಂತರ ಶಾರದಾ, ರಮೇಶ್, ವಿನೋದ್, ಪ್ರಸಾದರು ಅಲ್ಲಿಗೆ ಬರುತ್ತಾರೆ. ಏನ್ ಸೊಸೆ ಅಂದ್ರೆ, ಇನ್ನು ನಿಮ್ಮ ಫಾಸ್ಟ್ ಫುಡ್ ಬಿಸ್ನೆಸ್ ಶುರು ಮಾಡಿಲ್ವಾ? ನೀವು ಬರದೆ ಹೇಗೆ ಶುರು ಮಾಡ್ತೀವಿ ಅತ್ತೆ? ನೀವು ಬರ್ತೀರಾ ಅಂತ ಅಕ್ಕ ಏನೋ ವೆಜ್ ಫ್ರೈಡ್ ರೈಸ್ ಮಾಡಿದ್ದಾಳೆ, ನಾನು ಸ್ಪೈಸಿ ಚಿಕನ್ ಮಂಚೂರಿಯಾ ಮಾಡ್ತೀನಿ, ತಿನ್ನಿ ಎಂದು ಸೊಸೆಯರಿಬ್ಬರು ಆ 2 ತೆಗೆದುಕೊಂಡು ಬಂದು ಶಾರದಂಗೆ ಕೊಡ್ತಾರೆ. ಏನಮ್ಮ ಸೊಸೆ ಅಂದ್ರೆ, ಎಲ್ಲ ನಿಮ್ಮ ಅತ್ತೆಗೆ ಕೊಡ್ತಾ ಇದ್ದೀರಾ? ನಾನು ಕೂಡ ಬಂದಿದ್ದೀನಲ್ಲ, ನಮಗ್ ಕೂಡ ಸ್ವಲ್ಪ ಸ್ವಲ್ಪ ಇಡ್ರಮ್ಮ, ನಾವು ಕೂಡ ತಿಂತೀವಿ. ಮಾವಯ್ಯ, ಅತ್ತೆ ನಮ್ಮೆಲ್ಲರಿಗೂ ದೊಡ್ಡವರು, ಮೇಲಾಗಿ ನಾವು ಪೂಜಿಸುವ ದೇವತೆ, ಅದಕ್ಕೆ ಮೊದಲು ಅತ್ತೆಗೆ ಕೊಟ್ಟಿದ್ದೀವಿ, ಅತ್ತೆ ತಿಂದ ಮೇಲೆ ನಿಮಗೆ ಕೊಡ್ತೀವಿ ಎಂದು ಭಾವನ ಹೇಳಿದ ಮಾತು ಅವರಿಗೆ ಹಿಡಿಸುತ್ತದೆ. ಇಬ್ಬರು ಸೊಸೆಯರು ಕೊಟ್ಟ ಫ್ರೈಡ್ ರೈಸ್ ಅನ್ನು, ಸ್ಪೈಸಿ ಚಿಕನ್ ಮಂಚೂರಿಯನ್ನು ಶಾರದಾ ತಿನ್ನುತ್ತಾಳೆ. ಅಷ್ಟೇ, ಖಾರ ತಡಿಲಾರ್ದೆ ಹೋಗ್ತಾಳೆ. ಗಡಗಡ ನೀರು ಕುಡಿತಾಳೆ. ಇಬ್ಬರು ಸೊಸೆಯರು ಅಯೋಮಯದಿಂದ ನೋಡ್ತಾ ಇರ್ತಾರೆ. ಶಾರದಾ ಕೋಪದಿಂದ ಭದ್ರ ಕಾಳಿ ಹಾಗೆ ಬದಲಾಗ್ತಾಳೆ. ಎಲ್ಲರೂ ನೋಡುತ್ತಾ ಇರುವಾಗಲೇ ಬಾಯಿಗೆ ಬಂದ ಮಾತಿನಿಂದ ಬಯಲಿಕ್ಕೆ ಶುರು ಮಾಡುತ್ತಾಳೆ ಶಾರದಾ. ವಾರಗಿತ್ತಿಯರು ಅತ್ತೆಯ ಬಾಯಿಗೆ ಭಯಪಟ್ಟು ಏಟಿಗೆ ಅಲ್ಲಿಂದ ಪರಾರಿಯಾಗುತ್ತಾರೆ. ಅದರಿಂದ ವಾರಗಿತ್ತಿಯರು ಇಟ್ಟ ಫಾಸ್ಟ್ ಫುಡ್ ಸೆಂಟರ್ ಕೂಡ ಫೇಲ್ ಆಗುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.